ಏ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿಸ್ಟ್ರೀವ್ ರೈತ ಮಿತ್ರರೇ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಪ್ರದೇಶಗಳಲ್ಲಿ ಈಗ ಕರ್ನಾಟಕದ ಕೆಲವೊಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗಿರತಕ್ಕಂತಹ ಪ್ರದೇಶ ಮತ್ತು ಹೆಚ್ಚಿನದಾಗಿ ಹಸಿರು ಮೇವನ್ನು ನಾವು ಪ್ರೊಡ್ಯೂಸ್ ಮಾಡುವಂತಹ ಟೈಮ್ ಆಗಿರೋದ್ರಿಂದ ಇಲ್ಲಿ ನಮಗಿಲ್ಲಿ ಒಣ ಮೇವಿನ ಒಂದು ಕೊರತೆ ಉಂಟಾಗುತ್ತೆ. ನಾವು ಕಳೆದ ವಿಡಿಯೋಗಳು ಹೇಳಿದ್ವಿ, ಸಮಪಾಲಿನಲ್ಲಿ ನಾವು ಆಹಾರವನ್ನು ಕೊಡೋದಾದರೆ ಸಮತೋಲಿತ ಆಹಾರವನ್ನು ಕೊಡೋದಾದರೆ, ಸಮತೋಲಿತ ಆಹಾರ ಅಂದರೆ 30 kg ಹಸಿ ಮೇವು, 10 kg ಒಣ ಮೇವು, ಒಂದು ಹಾಲಿನ ಇಳುವರಿಗೆ ತಕ್ಕಂತೆ ಫೀಡು. ಇದನ್ನು ಕೊಡಬೇಕು ಅಂತ ಹೇಳಿದ್ವಿ. ಈಗ ನಮಗೆ ಓವರ್ ಆಲ್ ಎಲ್ಲ ಹಸಿ ಮೇವೇ ಸಿಗ್ತಾ ಇದೆ, ಒಣ ಮೇವು ಸಿಗ್ತಾ ಇಲ್ಲ. ಒಣಮೇವು ಸಿಗ್ತಾ ಇಲ್ಲ ಅಂತ ಅಂದರೆ ಒಣಮೇವಲ್ಲಿರುವಂತಹ ಫೈಬರ್ ಕಂಟೆಂಟ್ ಕಡಿಮೆ ಆಯಿತು, ನಾರಿನಾಂಶ ಕಡಿಮೆ ಆಯಿತು ಅಂತ ಅಂದರೆ ನೀವು ಹಸಿ ಮೇವು ಎಷ್ಟೇ ಕೊಟ್ಟರು ಅದರಲ್ಲಿರೋ ಪೋಷಕಾಂಶಗಳು ದೊರೆಯದಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಹಸಿ ಮೇವಿನ ಜೊತೆ ಒಣಮೇವು ಕೊಡಬೇಕು. ಕೊಟ್ಟಿದ್ದೆ ಆದರೆ ಹಸಿ ಮೇವಿನ ಎಲ್ಲ ಪೋಷಕಾಂಶಗಳು ಈ ಒಣಮೇವಿನಲ್ಲಿರುವಂತಹ ಫೈಬರ್ ಏನು ಮಾಡುತ್ತೆ, ಚೆನ್ನಾಗಿ ಜೀರ್ಣವಾಗುವಂತೆ ಮಾಡಿ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ದೊರೆಯುತ್ತದೆ, ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಹಸಿ ಮೇವಿನ ಬಿಟ್ಟು ಒಣಮೇವು ಅನ್ನೋದೇ ಇಲ್ಲ. ನಿಮಗೆ ಫೈಬರ್ ಇರುವಂತಹ ಆಹಾರವನ್ನು ನೀವು ಕೊಡಬೇಕು ಅಂದರೆ ಏನು ಮಾಡಬೇಕು? ನಮ್ಗೆ ಒಣಮೇವೆ ಬೇಡ, ಆದರೂ ನೀವು ಫೈಬರ್ ಇರುವಂಥ ಆಹಾರವನ್ನು ಕೊಡ್ಬೋದು. ಏನು ಅದಂತಂದರೆ ಅದಕ್ಕೊಂದು ಉತ್ತಮವಾದ ಪ್ರಾಡಕ್ಟನ್ನು ನಾನು ನಿಮ್ಮ ಮುಂದೆ ಇವತ್ತು ವಿವರಣೆ ಕೊಡ್ತಾ ಇದ್ದೀನಿ, ಅಂದರೆ ಅದನ್ನು ಹೇಳ್ತಾ ಹೋಗ್ತೀನಿ. ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ನೀವು ಖಂಡಿತ ಹಸಿ ಮೇವು ಅವಶ್ಯಕತೆ ಇಲ್ಲದೆ, ಕೇವಲ ಒಣಮೇವಿನ ಅವಶ್ಯಕತೆ ಇಲ್ಲದೆ ಕೇವಲ ಹಸಿ ಮೇವಿನ ಜೊತೆನೇ ನೀವು ಫೈಬರ್ಸ್ ಇರುವಂತಹ ಇತರೆ ಆಹಾರವನ್ನು ನೀವು ಕೊಡ್ತಾ ಹೋದರೆ ಖಂಡಿತ ಹಾಲಿನ ಉತ್ಪಾದನೆ ಅನ್ನೋದು ಖಂಡಿತ ಹೆಚ್ಚಾಗುತ್ತೆ. ಇಲ್ಲಿ ಮುಖ್ಯವಾಗಿ ದೇಹಕ್ಕೆ, ಈಗ ಹಸುವಿನ ದೇಹಕ್ಕೆ ಸಂಬಂಧಪಟ್ಟಂತೆ ನಾವು ಆ ಒಂದು ಪೋಷಕಾಂಶಗಳು ನಮಗೆ ಜೀರ್ಣವಾಗುವಂತಹ ಒಂದು ಮುಖ್ಯ ಭಾಗ ರೂಮೆನ್, ಹಸುವಿನ ರೂಮೆನ್ನಲ್ಲಿ ಆಗುತ್ತೆ. ಈ ರೂಮೆನ್ನಲ್ಲಿ ಏನಿರುತ್ತೆ, ಎಂಜೈಮ್ಸ್ ಇರುತ್ತೆ ಮತ್ತು ಕೆಲವೊಂದು ಸೂಕ್ಷ್ಮ ಜೀವಿಗಳು ಅಂದರೆ ಈಸ್ಟ್ ಜೀವಿಗಳು ಇರ್ತವೆ. ಇವುಗಳ ಸಹಾಯದಿಂದ ಈ ಒಂದು ಆಹಾರ ಅನ್ನೋದು ಚೆನ್ನಾಗಿ ಮೆಟಬಾಲಿಸಮ್ ಅಂದರೆ ಒಂದು ಜೀರ್ಣಕ್ರಿಯೆಗೆ ಒಳಪಟ್ಟಾಗ ಪೋಷಕಾಂಶಗಳನ್ನು ಆಹಾರದಿಂದ ತೆಗೆದು ಸಂಪೂರ್ಣ ದೇಹಕ್ಕೆ ಒದಗಿಸೋದಕ್ಕೆ ರೂಮೆನ್ ಆ ಒಂದು ಕೆಲಸ ಮಾಡುತ್ತೆ. ಇಲ್ಲಿ ಈಸ್ಟ್ ಜೀವಿಗಳು ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಎಂಜೈಮ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ನಾವು ಒಣಮೇವು ಕೊಡಬೇಕು ಅಂತ ಹೇಳಿದ್ವಿ. ಬಟ್ ನಮ್ಮ ಹತ್ರ ಒಣಮೇವಿಲ್ಲ, ಆದರೂ ನೀವು ಉತ್ತಮ ಹಾಲು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ಒಂದು ಸೂಟೇಬಲ್ ಪ್ರಾಡಕ್ಟ್ ಬಂದುಬಿಟ್ಟು ರೂಮೆನ್ ಈಸ್ಟ್ ಅಥವಾ ರೂಮ್ ಈಸ್ಟ್ ಅಂತಂದು ಕರೀತಾರೆ. ರಮ್ ಈಸ್ಟ್ ಅಂತಂದಿದೆ, ರಮ್ ಈಸ್ಟ್ ಸಿ ಈ ಒಂದು ಇದನ್ನು ನಿಮಗೆ ಖಂಡಿತ ಕೊಟ್ಟಿದ್ದೆ ಆದರೆ ನೀವು ಹಸಿ ಮೇವಿನ ಜೊತೆ ಕೊಟ್ಟಿದ್ದೆ ಆದರೆ ಒಣಮೇವಿನ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರೆಲ್ಲ ಒಣಮೇವು ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಅವರು ಖಂಡಿತ ನಿಮಗೆ ಈ ಒಂದು ಪ್ರಾಡಕ್ಟ್ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿರುವಂತಹ ಮುಖ್ಯ ಪೋಷಕಾಂಶಗಳು ಏನು ಕೆಲಸ ಮಾಡುತ್ತೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತ ನಮ್ಮ ಒಂದು ವಿಡಿಯೋಗಳನ್ನು ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಾ ಇದ್ದಾರೆ ಖಂಡಿತ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗಳನ್ನು ಪ್ರತಿಯೊಬ್ಬರು ತಪ್ಪದೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗಿರ್ತಕ್ಕಂತಹ ರೂಮ್ ಈಸ್ಟ್ ಅಥವಾ ರೂಮೆನ್ ಈಸ್ಟ್, ರೂಮೆನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಡಕ್ಟ್ ಇದು. ರೂಮೆನ್ನಲ್ಲಿ ಏನು ಆಹಾರ ಜೀರ್ಣ ಆಗಬೇಕು ಆ ಒಂದು ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥದ್ದು ಈ ರೂಮ್ ಈಸ್ಟ್ ಅನ್ನೋದು. ಇದನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು, ನೀವು ಕಾಮನ್ ಆಗಿ ಫೀಡ್ ಜೊತೆ ಕೊಟ್ಟಿದ್ದೆ ಆದರೆ ನಾವೇನು ಅದನ್ನು ರೂಮೆನ್ಗೆ ತಲುಪಿಸ್ಬೇಕು. ಈ ಒಂದು ಪಾಕೆಟ್ ಅಂದರೆ ಈ ಒಂದು ರೂಮ್ ಈಸ್ಟ್ ಅಥವಾ ರೂಮೆನ್ ಈಸ್ಟಲ್ಲಿ ರೂಮೆನ್ನಲ್ಲಿ ಇರಬೇಕಾದಂತಹ ಈಸ್ಟ್ ಜೀವಿಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ಎಂಜೈಮ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇವುಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ಅವುಗಳ ಕಾರ್ಯ ನಿರಂತರವಾಗಿ ಸಕ್ರಿಯವಾಗಿ ನಡೆದಾಗ ಇಲ್ಲಿ ಆ ಒಂದು ಅಜೀರ್ಣತೆಯ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ. ಜೀರ್ಣ ಆಗಿಲ್ಲ ಅನ್ನೋದಕ್ಕೆ ಹೇಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಸಂಪೂರ್ಣವಾಗಿ ಕಾರ್ಯನಿರತವಾಗಿರೋದ್ರಿಂದ. ಈ ಒಂದು ಪೋಷಕಾಂಶವನ್ನು ಅಂದರೆ ಈ ಒಂದು ಪ್ರಾಡಕ್ಟನ್ನು ನೀವು ಬಳಕೆ ಮಾಡಿದ್ದೆ ಆದರೆ ಒಣ ಮೇವಿನ ಅವಶ್ಯಕತೆ ಏನು ಬೇಕಿರೋದಿಲ್ಲ. ಓಕೆ, ನೋ ಪ್ರಾಬ್ಲಮ್. ಇಲ್ಲದೇ ಇದ್ದರೂ ಸಹ ನಾವು ಹಾಲಿನ ಉತ್ಪಾದನೆ ಯಾವುದೇ ರೀತಿಯಲ್ಲಿ ತಗ್ಗದಂತೆ ಸಮತೋಲಿತ ಆಹಾರವನ್ನು ಖಂಡಿತ ಕೊಡಬಹುದು ಈ ರೂಮೆನ್ ಈಸ್ಟ್ ಕೊಡೋದ್ರ ಜೊತೆ. ಈ ರೂಮೆನ್ ಈಸ್ಟ್ ಕೊಡೋದ್ರಿಂದ ಇನ್ನೂ ಬೇರೆ ಏನೆಲ್ಲ ಮುಖ್ಯ ಒಂದು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಮುಖ್ಯವಾಗಿ ಫ್ಯಾಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಫ್ಯಾಟ್ ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಜೀರ್ಣಕ್ರಿಯೆಯನ್ನು ಮ್ಯಾಕ್ಸಿಮಮ್ ನಡೆಸಿಬಿಟ್ಟು ಯುಟಿಲೈಸೇಷನ್ ಆಗುತ್ತೆ. ಮುಖ್ಯವಾಗಿ ಆಹಾರ ಯುಟಿಲೈಸ್ ಆಗುತ್ತೆ, ಅದು ತುಂಬಾ ಯುಟಿಲೈಸ್ ಆಗತಕ್ಕಂಥದ್ದು. ಅದರಲ್ಲಿರುವಂಥ ಸಂಪೂರ್ಣ ಸಾರವನ್ನು ಆಹಾರ ತೆಗೆದು ವೇಸ್ಟ್ ಆಗೋದಿಲ್ಲ ಆಹಾರ ಇದನ್ನು ಕೊಡೋದ್ರಿಂದ.
ಫೈಬರ್ ಕಂಟೆಂಟ್ ಇದರಲ್ಲಿ ಹೆಚ್ಚಾಗಿ ಇರುತ್ತೆ. ಸೊ ನಾರು ಅಂಶ ಹೆಚ್ಚಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಯಾವುದಕ್ಕೆ ಹಾಲು ಉತ್ಪಾದನೆ ಆಗಲಿಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ, ಆಹಾರದಲ್ಲಿರೋ ಪೋಷಕಾಂಶಗಳನ್ನು ತೆಗಿಲಿಕ್ಕೆ ತೊಂದರೆ ಆಗೋದಿಲ್ಲ. ನಿಮ್ಗೆ ಒಣಮೇವು ಬೇಕಿಲ್ಲ ಅಂದರೂ ಸೊ ಇದ್ರ ಮುಖಾಂತರ ನೀವು ಕಂಟಿನ್ಯೂ ಆಗ್ಬೋದು. ಸೊ ನಿಯೋ ಸ್ಪಾರ್ಕ್ ಕಂಪನಿಯ ರವರ ಒಂದು ಪ್ರಾಡಕ್ಟ್ ಇದಾಗಿರೋದ್ರಿಂದ ಸೊ ಇದರಲ್ಲಿ ಉತ್ತಮವಾಗಿ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ಸೊ ಹಸಿ ಮೇವಿನ ಜೊತೆ ಇದನ್ನು ಕೊಡ್ತಾ ಹೋದರೆ ಒಣಮೇವಿನ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಮಾತು ಈ ಒಂದು ಇದರಲ್ಲಿ. ಸೊ ಖಂಡಿತ ನಿಮಗೇನಾದರೂ ಈ ಪ್ರಾಡಕ್ಟನ್ನು ಬೈ ಮಾಡಬೇಕು, ಕೊಂಡ್ಕೋಬೇಕು ಅಂತಂದರೆ ಸೊ ಆನ್ಲೈನಲ್ಲಿ ಇದನ್ನು ಸಿಗುತ್ತೆ, ನೀವು ಪರ್ಚೇಸ್ ಮಾಡಬಹುದು. ಸೊ ಇದರ ಒಂದು ಡೋಸೇಜ್ ಅಂದರೆ ಎಷ್ಟು ಬಳಕೆ ಮಾಡಬೇಕು, ಯಾವ ರೀತಿ ಇದನ್ನು ಬಳಕೆ ಮಾಡಬೇಕು, ಮುಖ್ಯವಾಗಿ ಅದನ್ನು ನೋಡೋದಾದರೆ ಒಂದು ಹಸುವಿಗೆ ಒಂದು 10 ಗ್ರಾಮ್ ಸಾಕು. ಒಂದು ದಿನಕ್ಕೆ 10 ಗ್ರಾಮ್ ಕೊಡೋದ್ರಿಂದ ಒಂದು ಟೈಮ್ ಕೊಟ್ಟರೆ ಇಟ್ಸ್ ಎನಫ್. ಒಂದು ದಿನಕ್ಕೆ ಅಲ್ಲಿ ಇರುವಂತಹ ಫೈಬರ್ಸ್, ಎಂಜಿಮ್ಸ್ ಮತ್ತು ಈಸ್ಟ್ ಜೀವಿಗಳ ಒಂದು ಆ್ಯಕ್ಟಿವೇಶನ್ಗೋಸ್ಕರ ಒಂದು 10 ಗ್ರಾಮ್ ಕೊಟ್ಟರೆ ಸಾಕು. ಇಲ್ಲ ನಾವಿದನ್ನು ಒಂದು 2 kg ಒಂದು ಟನ್ನಷ್ಟು ಆಹಾರಕ್ಕೆ ಈ ಒಂದು ಏನು ದಾಣಿ ಮಿಶ್ರಣ ಇರುತ್ತೆ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟರೂ ಸಹ ತೊಂದರೆ ಇಲ್ಲ. ಓಕೆ, ಅದು ಸಹ ವರ್ಕೌಟ್ ಆಗುತ್ತೆ. ಸೊ ಆ ರೀತಿ ಆದರೂ ಕೊಡಿ ಅಥವಾ ಈ ರೀತಿ ಆದರೂ ಕೊಡಿ. ಪರ್ ಡೇ 10 ಗ್ರಾಮ್ ಕೊಡ್ತಾ ಇದ್ರೂ ಸಹ ಆ ಒಂದು ಇದರಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕಂತೂ ಸಾಧ್ಯವಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಈ ಒಂದು ರೂಮೆನ್ ಈಸ್ಟನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಈ ರೂಮ್ ಈಸ್ಟ್ ಅಥವಾ ರಮ್ ಈಸ್ಟ್ ಪ್ರಾಡಕ್ಟನ್ನು ನೀವು ಖಂಡಿತ ಬಳಕೆ ಮಾಡಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.